ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಉಳ್ಳಾಲ ತಾಲೂಕ್ ಪಂಚಾಯತ್ ಹಾಗೂ ನರಿಂಗಾನ ಗ್ರಾಮ ಪಂಚಾಯತ್ ಇದರ ವತಿಯಿಂದ ಇವತ್ತು ನಡೆಯುತ್ತಿರುವಂತಹ ಗಾಂಧಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಾಗೂ ಘನತ್ಯಾಜ್ಯ ಘಟಕ ಉದ್ಘಾಟನೆ ಹಾಗೂ ಮಲತ್ಯಾಜ್ಯ ಘಟಕ ಉದ್ಘಾಟನೆ ಹಾಗೂ ನರಿಂಗಾನ ಗ್ರಾಮದ ಆಶಾ ಕಾರ್ಯಕರ್ತರಿಗೆ ದ್ವಿಚಕ್ರ ವಾಹನದ ಕೀಲಿಕೈ ವಿತರಣೆ ಹಾಗೂ ಶೇಕಡ 5 ನಿಧಿಯಿಂದ ಅರ್ಹ ಫಲಾನುಭವಿಗಳಿಗೆ ವೈದ್ಯಕೀಯ ವೆಚ್ಚದ ಚೆಕ್ ವಿತರಣೆ ಹಾಗೂ ಶೇಕಡ 25 ನಿಧಿಯಿಂದ ಅರ್ಹ ಫಲಾನುಭವಿಗಳಿಗೆ ನೀರಿನ ಟ್ಯಾಂಕ್ ವಿತರಣೆ ಹಾಗೂ ಸುಮಾರು 5 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಬಂದಿರುವಂತಹ ಸನ್ಮಾನ್ಯ ಸಭಾಧ್ಯಕ್ಷರು, ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ UT ಖಾದರ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಮಾನ್ಯ ಸಭಾಧ್ಯಕ್ಷರಿಗೆ ಇವತ್ತು ಸಂಜೆ ಮತ್ತೆ ಬೆಂಗಳೂರಿಗೆ ಹೋಗಲಿಕ್ಕೆ ಇರುವ ಕಾರಣ ಕಾರ್ಯಕ್ರಮವನ್ನು ಬೇಗನೆ ಮುಗಿಸಲಿಕ್ಕೆ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಾಸ್ತಾವಿಕ ಮಾತನ್ನು ಬಹಳ ಚಿಕ್ಕದಾಗಿ ಮಾಡಿ ಮುಗಿಸಲಿಕ್ಕಿದ್ದೇನೆ. ನಾವು ಪಂಚಾಯತ್ ಪ್ರತಿನಿಧಿಗಳಾಗಿ ನಿನ್ನೆಗೆ 5 ವರ್ಷವನ್ನು ಪೂರೈಸಿದ್ದೇವೆ. ಡಿಸೆಂಬರ್ 22ಕ್ಕೆ ನಿನ್ನೆ 5 ವರ್ಷವನ್ನು ಪೂರೈಸಿ ಈ ಗ್ರಾಮದ ಅಭಿವೃದ್ಧಿಗೆ ನಮ್ಮಲ್ಲಿ ಆಗುವಂತಹ ಸೇವೆಯನ್ನು ನಾವು ನೀಡಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರು, ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ UT ಖಾದರ್ ಸರ್ ಅವರ ಘನತೆಗೆ ಧಕ್ಕೆ ಬರುವ ಯಾವುದೇ ಕೆಲಸವನ್ನು ನಾವು ಮಾಡದೆ ಅವರ ಏನು ನಾವು ಈ ಒಂದು ಗ್ರಾಮ ಪಂಚಾಯತಲ್ಲಿ ನಾವು 17 ಸದಸ್ಯರು ವಿಜೇತರಾಗಿ ಈ ಒಂದು ಆಡಳಿತ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಅವರು ನಮಗೆ ನೀಡಿದ ಒಂದು ಆದರ್ಶ ಮಾತು ಮತ್ತು ಯಾವ ರೀತಿ ಪಂಚಾಯತನ್ನು ಆಡಳಿತ ನಡೆಸಬೇಕು, ಪಂಚಾಯತಿನ ಗ್ರಾಮದ ಗ್ರಾಮಸ್ಥರು ಬಂದರೆ ಯಾವ ರೀತಿ ಅವರೊಂದಿಗೆ ವರ್ತಿಸಬೇಕು, ಯಾವ ರೀತಿ ಅವರ ಸಮಸ್ಯೆಗೆ ಸ್ಪಂದನೆ ನೀಡಬೇಕು ಎಂಬ ಎಲ್ಲ ಮಾತನ್ನು ಕೂಡ ನಮ್ಮನ್ನು ಕರೆಸಿ ಆ ಒಂದು ಕಿವಿ ಮಾತನ್ನು ನೀಡಿದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ UT ಖಾದರ್ ಸರ್ ಅವರ ಮಾತನ್ನು ಚಾಚು ತಪ್ಪದೆ ನಾವು ಈ 5 ವರ್ಷದಲ್ಲಿ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮಪಟ್ಟಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ನಾವು ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಗ್ರಾಮದಲ್ಲಿ ಸುಮಾರು 5 ಕೋಟಿಗಿಂತಲೂ ಅಧಿಕ ವೆಚ್ಚದ ಅನುದಾನವನ್ನು ಸನ್ಮಾನ್ಯ ಸಭಾಧ್ಯಕ್ಷರಾದಂಥ UT ಖಾದರ್ ಸರ್ ಅವರು ನಮ್ಮ ಈ ಒಂದು ನರಿಂಗಾನ ಗ್ರಾಮಕ್ಕೆ ನೀಡಿದ್ದಾರೆ ಎಂಬ ಮಾತನ್ನು ಬಹಳಷ್ಟು ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರ ಮುಂದೆ ತಿಳಿಯಪಡಿಸಲು ಇಚ್ಛಿಸ್ತಾ ಇದ್ದೇನೆ. ನಮ್ಮ ಗ್ರಾಮದ ಜನರು ರಸ್ತೆಯ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅಥವಾ ಇನ್ನಿತರ ಏನು ಚರಂಡಿ ವ್ಯವಸ್ಥೆ ಇರ್ಬೋದು, ಮೂಲಭೂತ ಸೌಕರ್ಯದ ಬಗ್ಗೆ ನಮ್ಮಲ್ಲಿ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ನಾವು ನೇರವಾಗಿ ನಮ್ಮ ಕ್ಷೇತ್ರದ ಶಾಸಕರ ಹತ್ರ ಸನ್ಮಾನ್ಯ UT ಖಾದರ್ ಸರ್ ಹತ್ರ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮ ಮಾತನ್ನು ತಿರಸ್ಕರಿಸದೆ ಯಾವುದೆಲ್ಲ ನಾವು ಕೇಳಿದ್ದೇವೆ ಎಲ್ಲ ಕೆಲಸವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಈಗಾಗಲೇ ಪೂರ್ಣ ಹಂತದಲ್ಲಿ ಇದ್ದು ಈಗಾಗಲೇ ಒಂದು ಶೇಕಡ 10ರಷ್ಟು ಮಾತ್ರ ಕಾಮಗಾರಿ ಆಗಲಿಕ್ಕಿದೆ. ಶೇಕಡ 90ರಷ್ಟು ಕೂಡ ನಮ್ಮ ಗ್ರಾಮದ ಕಾಮಗಾರಿ ಕೂಡ ಮುಕ್ತಾಯದ ಹಂತದಲ್ಲಿದೆ. ಅದೇ ರೀತಿ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದವು ಇದು ಕೂಡ ನಮ್ಮ ಗ್ರಾಮದ ಒಂದು ಹೆಮ್ಮೆಯ ವಿದ್ಯಾಸಂಸ್ಥೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದು ಕೂಡ ನಮ್ಮ ಸಭಾಧ್ಯಕ್ಷರ ಒಂದು ಕನಸಿನ ವಿದ್ಯಾಸಂಸ್ಥೆ. ಅವರು ಕರ್ನಾಟಕದಲ್ಲಿ KPS ಎಂಬ ಒಂದು ಕಾನ್ಸೆಪ್ಟ್ ಬಂದಂಥ ಸಂದರ್ಭದಲ್ಲಿ ಅದನ್ನು ನೇರವಾಗಿ ಮಾಡೆಲ್ ಮಾಡಿದ್ದೆ ನಮ್ಮ ಮಂಟಪದ ಶಾಲೆಯಲ್ಲಿ. ಈ ಒಂದು ಶಾಲೆ ಈಗ 1300 ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿಯುವಂಥ ಒಂದು ಬೃಹತ್ ವಿದ್ಯಾಸಂಸ್ಥೆಯಾಗಿ ಬೆಳೆಯಲು ಕಾರಣ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು. ಅದಕ್ಕೂ ಕೂಡ ಕೊಠಡಿಯ ಕೊರತೆ ಬಂದ ಸಂದರ್ಭದಲ್ಲಿ ಕಳೆದ ವರ್ಷ 2 ಕೋಟಿಯಷ್ಟು ಅನುದಾನವನ್ನು ಕೊಟ್ಟು ಸುಂದರವಾದ ಕಟ್ಟಡ ಈಗಾಗಲೇ ತಲೆ ಎತ್ತಿ ಅದು ಕೂಡ ಉದ್ಘಾಟನೆ ಆಗಿದೆ. ಅದೇ ರೀತಿ ಕಲ್ಲರಕೋಡಿ ಹೈಸ್ಕೂಲ್ ಕೂಡ 2015ರಲ್ಲಿ ಪ್ರಾರಂಭ ಮಾಡಿಸಿ ಈಗಾಗಲೇ ಅದಕ್ಕೂ ಕೂಡ 2 ಕೋಟಿ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಲು ಆದೇಶವನ್ನು ಕೂಡ ನೀಡಿದ್ದಾರೆ. ಅದು ಕೂಡ ಸದ್ಯದಲ್ಲೇ ನಮ್ಮ ಒಂದು ಸುಂದರವಾದಂತಹ ಕಟ್ಟಡ ಕೂಡ ಅಲ್ಲಿ ಕೂಡ ಆಗ್ತದೆ. ಅದೇ ರೀತಿ ಕಲ್ಲರಕೋಡಿ ಪ್ರಾಥಮಿಕ ಶಾಲೆಗೂ ಕೂಡ ಕಳೆದ ಮಳೆಗೆ ಕಟ್ಟಡಕ್ಕೆ ಹಾನಿಯಾದಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಅವತ್ತೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಪಡಿಸಿ ಸುಮಾರು 50 ಲಕ್ಷದಷ್ಟು ಅನುದಾನವನ್ನು ಕೊಟ್ಟು ಕೇವಲ
2 ತಿಂಗಳಲ್ಲೇ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಯಲು 2 ತಿಂಗಳಲ್ಲೇ ಕಟ್ಟಡವನ್ನು ಪೂರ್ಣಗೊಳಿಸಿ ಅದನ್ನು ಕೂಡ ಉದ್ಘಾಟನೆ ಮಾಡಿದಂತಹ ಕೀರ್ತಿ ನಮ್ಮ ಶಾಸಕರಿಗೆ ಸಲ್ಲುತ್ತದೆ. ಅದೇ ರೀತಿ ಮಂಟಪದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಸುಮಾರು 20 ಲಕ್ಷ ಅನುದಾನವನ್ನು ಕೊಟ್ಟು ಅದನ್ನು ಕೂಡ ಈಗಾಗಲೇ ಉದ್ಘಾಟನೆ ಮಾಡಿಸಿದ್ದಾರೆ. ಅದೇ ರೀತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಇದರ ಆವರಣ ಗೋಡೆಗೆ ಕೂಡ 20 ಲಕ್ಷ ಅನುದಾನವನ್ನು ಕೂಡ ಕೊಟ್ಟು ಅದು ಕೂಡ ಮುಕ್ತಾಯವಾಗಿದೆ. ಅದೇ ರೀತಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಮ್ಮ ಗ್ರಾಮಸ್ಥರ ಹಲವಾರು ವರ್ಷದ ಬೇಡಿಕೆ ಹಕ್ಕುಪತ್ರ ಎಂಬುದು ಸುಮಾರು 10-15 ವರ್ಷಗಳ ಹಿಂದಿಂದ ಮನಕಟ್ಟಿ ಕೂತ್ಕೊಂಡವರು ಹಕ್ಕುಪತ್ರ ಪಡೆಯದೇ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರ ಅವರ ಗಮನಕ್ಕೆ ನಾವು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳನ್ನು ಕರೆಸಿಕೊಂಡು ತಿಂಗಳ ಒಳಗಡೆ ಎಲ್ಲರಿಗೂ ಕೂಡ ಹಕ್ಕುಪತ್ರ ಸಿಗುವ ವ್ಯವಸ್ಥೆ ಆಗಬೇಕೆಂಬ ಮಾತನ್ನು ತಿಳಿಸಿ ಈಗಾಗಲೇ ಅರ್ಜಿ ಹಾಕಿದ 102 ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಹಕ್ಕುಪತ್ರ ಅದು ಕೂಡ 102 ಹಕ್ಕುಪತ್ರ ಈಗಾಗಲೇ 96 ಹಕ್ಕುಪತ್ರ ನಾವು ಉಳ್ಳಾಳದಲ್ಲಿ ನಡೆದಂಥ ಸಮಾರಂಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ವಿತರಣೆ ಮಾಡಿದರು. 7 ಫಲಾನುಭವಿಗಳ ಹಕ್ಕುಪತ್ರ ಸಿಗಲಿಕ್ಕೆ ಬಾಕಿತ್ತು, ಅದು ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಕೊಡಲಿದ್ದಾರೆ. ಇದು ಕೊಟ್ಟ ನಂತರ ನರಿಂಗಾನ ಗ್ರಾಮದಲ್ಲಿ 100ಕ್ಕೆ 100ರಷ್ಟು ಹಕ್ಕುಪತ್ರ ವಿತರಣೆಯಾದಂಥ ಕೀರ್ತಿ ಕೂಡ ನಮ್ಮ ಈ ಒಂದು ನರಿಂಗಾನ ಗ್ರಾಮಕ್ಕೆ ಸಲ್ಲುತ್ತದೆ. ಇದರ ಶ್ರೇಯಸ್ಸು ಕೂಡ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಸಲ್ಲಬೇಕಾಗುತ್ತೆ. ಅದೇ ರೀತಿ ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಗ್ರಾಮದ ಹೆಮ್ಮೆಯ ಒಂದು ಕಂಬಳ ಉತ್ಸವ ನರಿಂಗಾನ ಕಂಬಳ ಈಗ ದೇಶ ವಿದೇಶಗಳಲ್ಲಿ ನಮ್ಮ ಒಂದು ಗ್ರಾಮದ ಹೆಸರು ಬರಲು ಕಾರಣ ಒಂದು ನರಿಂಗಾನ ಕಂಬಳ ಎಂಬುದು. ಕಳೆದ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರನ್ನು ಕರೆಸಿಕೊಂಡು ಸುಮಾರು 2-3 ಲಕ್ಷದಷ್ಟು ಜನರು ಸೇರಿಸಿ ಬೃಹತ್ ಮಟ್ಟದ ಒಂದು ಕಂಬಳವನ್ನು ನಡೆಸಿದ್ದಾರೆ. ಆ ಒಂದು ಕಂಬಳಕ್ಕೂ ಕೂಡ 3 ಕೋಟಿಯನ್ನು ಕಂಬಳ ಟ್ರ್ಯಾಕ್ ಮಾಡಲು 2-3 ಕೋಟಿಯಷ್ಟು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಒಂದು ನರಿಂಗಾನ ಕಂಬಳೋತ್ಸವ ಕೂಡ ನಮ್ಮ ಗ್ರಾಮದ ಹೆಮ್ಮೆಯಾಗಿದೆ. ಇದರ ಕೀರ್ತಿ ಕೂಡ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಸಲ್ಲಬೇಕಾಗುತ್ತದೆ. ಒಟ್ಟಿನಲ್ಲಿ ಸುಮಾರು 15 ಕೋಟಿಗಿಂತಲೂ ಅಧಿಕ ಅನುದಾನವನ್ನು ಒಂದಲ್ಲ ಒಂದು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಗ್ರಾಮಕ್ಕೆ ಕೊಟ್ಟಂತಹ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ನಾನು ಸಮಸ್ತ ನರಿಂಗಾನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತಿನ ಆಡಳಿತದಲ್ಲಿ ಕೂಡ ನಾವು ಅವರ ಏನು ನಮಗೆ ನಿರ್ದೇಶನ ನೀಡಿದ್ದಾರೆ ಅದನ್ನು ತಪ್ಪದೆ 17 ಸದಸ್ಯರು ಕೂಡ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದರಿಂದಾಗಿ ಈ ಗ್ರಾಮದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿದೆ ಎಂಬ ಮಾತನ್ನು ನಿಮ್ಮ ಮುಂದೆ ಇರಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮ್ಮ ಏನು ಗ್ರಾಮಸ್ಥರ ಬೇಡಿಕೆ ಅದನ್ನು ನಮ್ಮ ಸಭೆಯಲ್ಲಿ ಮಂಡನೆ ಮಾಡಿ ನಾವು ಸರ್ವಾನುಮತದಿಂದ ತೀರ್ಮಾನ ಮಾಡಿ ನಿರ್ಧಾರವನ್ನು ತೆಗೆದ ಕಾರಣದಿಂದಾಗಿ ನಮ್ಮ ಗ್ರಾಮದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿಕ್ಕೂ ಕೂಡ ಕಾರಣ ಆಗಿದೆ. ಅದೇ ರೀತಿ ನಮ್ಮ ಶಾಸಕರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ತರದ ಹಾಗೆ ನಾವು ಕೆಲಸ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಒಂದು ಸಿಬ್ಬಂದಿಗಳು ಕೂಡ ಅದು ಈಗಾಗಲೇ ನಮ್ಮ 7 ವರ್ಷ ಸೇವೆ ಮಾಡಿ ಇಲ್ಲಿಂದ ವರ್ಗಾವಣೆಗೊಂಡು ಹೋದಂತಹ ರಜನಿ ಮೇಡಮ್ ರವರು ಇರ್ಬೋದು. ಅದೇ ರೀತಿ ಈಗಾಗಲೇ ನಮ್ಮಲ್ಲಿಗೆ ನೂತನವಾಗಿ ನಮ್ಮ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಗೆ ಬಂದಂತಹ ಶ್ವೇತಾ ಮೇಡಮ್ ರವರು ಇರ್ಬೋದು, ಪಂಚಾಯತ್ ಕಾರ್ಯದರ್ಶಿಯಾದಂತಹ ನಳಿನಿ ಮೇಡಮ್ ಇರ್ಬೋದು, ಪಂಚಾಯತ್ ಸಿಬ್ಬಂದಿಯಾದಂಥ ತುಳಸಿಯವರು ಇರಬಹುದು, ಸುಧಾ ಇರಬಹುದು, ಮಮತಾ ಇರ್ಬೋದು, ಕಾಸಿಮ್ರವರು ಇರ್ಬೋದು. ಅದೇ ರೀತಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದರಿಂದಾಗಿ ನಮ್ಮ ಈ ಒಂದು ಸಾರ್ಥಕ 5 ವರ್ಷವನ್ನು ಪೂರೈಸಲು ಸಾಧ್ಯವಾಗಿದೆ ಎಂಬ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿಗಳನ್ನು ಕೂಡ ಮತ್ತೊಮ್ಮೆ ನಾನು ವಂದಿಸುತ್ತಾ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.